ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಗಸಗಸೆ ಪಾಯಸ ಮಾಡುವುದನ್ನು ಹೇಳಿಕೊಡುತ್ತೇನೆ. ಫಸ್ಟು ಒಂದು ಪ್ಯಾನ್ ಹಿಡ್ಕೊಂಡು ಬಿಸಿಯಾದ ಮೇಲೆ 2 ಚಮಚ ಗಸಗಸೆ, 1 ಚಮಚ ಅಕ್ಕಿ, 4 ಏಲಕ್ಕಿ, 4 ಬಾದಾಮಿ, 4 ಗೋಡಂಬಿ, ಹಾಕ್ಕೊಂಡು ಬಿಸಿ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಬಿಸಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ಳಬೇಕು. ಈ ಥರ ಆಗುತ್ತೆ. ಆಮೇಲೆ ಒಂದು ಪಾತ್ರೆ ತಗೊಂಡು ನೀರು ಹಾಕಿ ಬಿಸಿ ಆದಮೇಲೆ ನೀರು ಕಾದ ನಂತರ 4 ಚಮಚ ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡು ಹಾಕಬೇಕು. ಬಿಸಿಯಾದ ನಂತರ ಕುದಿಯುತ್ತೆ. ಕುದಿಯುವಾಗ ತಿರುಗಿಸಿ ಚೆನ್ನಾಗಿ ಅದು ಪಾಕ ಥರ ಆಗಬೇಕು. ಆದಮೇಲೆ ಪಕ್ಕಕ್ಕಿಟ್ಕೊಳ್ಳಿ. ಆಮೇಲೆ ಚಿಕ್ಕ ಪಾತ್ರೆಯಲ್ಲಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದ್ಮೇಲೆ ಹಾಲು ಕುದಿಯುತ್ತೆ. ಹಾಲು ಕುದ್ಮೇಲೆ ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ತಿರುಗಿಸ್ಬೇಕು. ತಿರುಗಿಸಿದ ಮೇಲೆ ಅದು ಮತ್ತೆ ಕುದಿಯುತ್ತೆ. ಈ ಥರ ಕುದೀತಾ ಇರುತ್ತೆ. ಆವಾಗಲೇ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಹಾಲಿಗೆ ನಿಧಾನವಾಗಿ ಹಾಕಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯುತ್ತೆ. ಕುದಿಯುವಾಗ ಈ ನೀರನ್ನು ಮತ್ತೆ ಹಾಕಿದ್ದೀವಿ. ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಕುದಿಯುತ್ತೆ. ಹೀಗೆ ಸ್ವಲ್ಪ ಮಿಶ್ರಣ ಮಾಡ್ತಾ ಇರಬೇಕು. ಆಗಾಗ ಹೀಗೆ ಮಿಕ್ಸ್ ಮಾಡಿದ ನಂತರ ಕುದೀತಾ ಇರಲಿ. ನೆಕ್ಸ್ಟ್ ಈಗ ಒಂದು ಪ್ಯಾನ್ ಹಿಡ್ಕೊಂಡು ಅದು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಆನಂತರ ಗೋಡಂಬಿ, ಬಾದಾಮಿ ಕಟ್ ಮಾಡಿಕೊಂಡು ಈ ಥರ ಹಾಕಬೇಕು. ಕಟ್ ಮಾಡಿ ಇಟ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಈಗ ಹಾಕಿ ಇದನ್ನು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಆ ಮಿಕ್ಸ್ ಮಾಡಿದ್ದನ್ನ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗಸಗಸೆ ಪಾಯಸ ರೆಡಿ. ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.